ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡಿರಿ ಸ್ವಲ್ಪ ಆಚೆ ಮಾರ್ಟಿಗೆ ಹೊಂಟೀನಿ, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ನಮ್ಮ ಮಮ್ಮಿ ಬೇರೆ ಹೊಂಟಾರ, ನಾಳೆ ಚಿನ್ನಿ ಬರ್ತಡೇ ಅದ, ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಏನೆಲ್ಲ ತೊಗೊಂಬರ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬರ್ರಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ ಹೋಗ್ತಾಯಿದ್ದೀನಿ ನೋಡಿ, ರೆಡಿ ಅಂತೂ ಆಗೀನಿ, ಮತ್ತೆ ಸಿಗ್ತೀನಿ ರೀ. ಇವಾಗ ನೋಡ್ರಿ ನಾವು ಬಂದೀವಿ ಬಟ್ಟೆ ಶಾಪಿಗೆ. ಇದೆ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ, ಹಾಗಾಗಿ ನಾವು ಜಾಸ್ತಿ ಇಲ್ಲೇ ಬರ್ತೀವಿ. ಎಮರ್ಜೆನ್ಸಿ ಏನಾದರೂ ಬೇಕಾದ್ರೆ ಅದಕ್ಕೆ ಫಸ್ಟ್ ಇಲ್ಲಿ ನೋಡೋಣ, ನಮಗೆ ಬಟ್ಟೆ ಬೇಕಾಗಿತ್ತು, ಹಾಗಾಗಿ ಇಲ್ಲೇ ನೋಡೋಣ. ಇಷ್ಟ ಆದರೆ ಇಲ್ಲಾಂದರೆ ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ನಮ್ಮ ಮಮ್ಮಿಗೆ ಸೀರೆ ಮತ್ತು ಡ್ರೆಸ್ಸು ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂಗೆ ಬಟ್ಟೆಗಳೆಲ್ಲ ಬೇಕಾಗಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಬಂದ್ವಿ. ಫೈನಲಿ ತೊಗೊಂಡಿವಿ ನೋಡ್ರಿ, ಬಟ್ಟೆಗಳೆಲ್ಲ ತಗೊಂಡು ಮನೆಗೆ ಬಂದ್ವಿ. ಏನೇನು ತೊಗೊಂಡೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಆದಮೇಲೆ ಮತ್ತು ಹಂಗೆ ಅದು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಮಾರ್ಟಿಗೆ ಹೋದ್ವಿ ನೋಡ್ರಿ. ಚಿನ್ನಿ ಬರ್ತಡೇಗೆ ಸ್ವಲ್ಪ ಗ್ರೋಸರಿ ಬೇಕಾಗಿತ್ತು ನೋಡ್ರಿ. ನಮ್ಮ ಮಮ್ಮಿ ಹೇಳಿದರು ಲಿಸ್ಟು, ಹಾಗಾಗಿ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಡೇ ಅಡುಗೆ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನೀಲ್ದಂಡ ಹಾಕೊಲತ್ತಾನ, ಅವನ ಫೇವ್ರೇಟ್ ನೀಲ್ದಂಡ ಅಲ್ಲ ಸಂದು, ನಿನ್ನ ಫೇವ್ರೇಟಾ? ಏ ಪೂಜಾರಿ, ನಿನ್ನ ಫೇವ್ರೇಟಾ? ನಾವು ನೋಡ್ರಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿತ್ತು, ಹಾಗಾಗಿ ಎಲ್ಲ ಅದಕ್ಕೆ ಏನೇನು ಬೇಕೆಲ್ಲ ತಗೊಂಡೆ. ಫೈನಲಿ ಎಲ್ಲ ತೊಗೊಂಡಿದ್ದಾಯ್ತು ನೋಡ್ರಿ. ಫುಲ್ ಟ್ರಾಲಿನೇ ಫುಲ್ ಆಗಿಬಿಟ್ಟದ. ಇವಾಗ ಬಿಲ್ಲಿಂಗ್ ಮಾಡ್ಸೋಕೆ ಬಂದೀವಿ. ಬಿಲ್ಲಿಂಗ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಚಿಕನ್ ಮಟನ್ ಇತ್ತು, ಅದೇನು ಅವತ್ತೇ ತೊಗೊಂಬಂದ್ರಾಯ್ತು ಅಂತ ಅಂದ್ಕೊಂಡು ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀವಿ. ತಂದಿನ ಬಾ. ಇದೇನು ಕಲರೇ ಇಲ್ಲಲ್ಲ ಅಷ್ಟೇನಾ? ಏನು ಇವಾಗ ನೋಡ್ರಿ ಇಷ್ಟೆಲ್ಲ ಗ್ರೋಸರಿ ತೊಗೊಂಬಂದೀನಿ. ಮತ್ತು ನೀಲ್ದಂಡು ತೊಗೊಂಬಂದಿದ್ದೆ, ಅದನ್ನು ಫುಲ್ ಟೇಸ್ಟಿಯಾಗಿತ್ತು ನೋಡ್ರಿ. ಹಂಗೋ ಅದನ್ನು ಸ್ವಲ್ಪ ತಿಂದೆ. ಇವಾಗ ಕೇಕ್ ಆರ್ಡ್ರ್ ಮಾಡೋಣ ಅಂತ ಹೊಂಟೀವಿ. ಚಿನ್ನಿ ನಾಳೆ ಬರ್ತಡೇ ಇದಲ್ಲ, ಹಾಗಾಗಿ ಕೇಕ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮಗೂ ಕರ್ಕೊಂಡು ಹೋಗ್ತೀನಿ, ಹೆಂಗೆ ಹೋಗ್ತೀವಿ ಏನಂತ ತೋರಿಸ್ತೀನಿ ರೀಪ್ಪ. ಇವಾಗ ನೋಡ್ರಿ ನಾವು ಬನ್ ಕೇಕಿಗೆ ಬಂದೀವಿ. ಇದು ಮುಂಚೆ ಫೇಸ್ ಕೇಕ್ ಅಂತ ಇತ್ತು ನೋಡ್ರಿ, ಇವಾಗ ಮತ್ತೆ ನೇಮ್ ಚೇಂಜ್ ಮಾಡಿದ್ದಾರೆ. ನಾವು ಯಾವಾಗಲೂ ಇಲ್ಲೇ ತೊಗೊಂಬರೋದು, ಹಾಗಾಗಿ ಇಲ್ಲೇ ತೊಗೊಂಬರೋಣ ಅಂತ ಆರ್ಡರ್ ಕೊಡೋಣ ಅಂತ ಬಂದಿದ್ದೀವಿ.
ಫೈನಲಿ ಆರ್ಡರ್ನು ಕೊಟ್ವಿ ನೋಡ್ರಿ. 2 kgದು 2 kg ಕೇಕ್ನ ಆರ್ಡರ್ ಕೊಟ್ಟು ಮನೆಗೆ ಬಂದ್ವಿ. ಇವಾಗ ನೋಡ್ರಿ ನಾನು ಏನೇನು ತೊಗೊಂಡು ಬಂದಿದ್ದೆನಲ್ಲ ಬಟ್ಟೆನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಫುಲ್ ಡೇ ಬರೀ ಸುತ್ತಾಡೋದು ಅದೇ ಆಗೋಯಿತು. ಆಚೆ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ ನೋಡ್ರಿ. ಹಾಗಾಗಿ ಈ ವಿಡಿಯೋನ ನೈಟ್ ಮಾಡ್ತಾಯಿದ್ದೀನಿ. ಈ ಡ್ರೆಸ್ ನೋಡ್ರಿ ನಾನು ತೊಗೊಂಡಿರೋದು ನಮ್ಮ ಮಾವನ ಮಗಳಿಗೆ, ಅಂದರೆ ನಮ್ಮ ಮಮ್ಮಿಯವ್ರ ತಮ್ಮ ಮಗಳಿಗೆ ತೊಗೊಂಡಿರೋದು. ಕುರ್ತಾ ಮತ್ತು ಲೆಗಿನ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ನೋಡಿರಿ. ಟಾಪ್ ಮಾತ್ರ ಸಿಲ್ಕಿ ಥರ ಬಂದಿದೆ ಮಟೀರಿಯಲು, ಬಟ್ ಸೂಪರಾಗಿತ್ತು. ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನೋಡಿರಿ. ಮತ್ತು ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ನಮ್ಮ ಮಮ್ಮಿ ಬರ್ತಾಯಿದ್ರು. ಹಾಗಾಗಿ ಅವ್ರು 3 ಜನಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಸ್ಯಾರಿ ಹೆಂಗಿದೆ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಇವಾಗ ನೋಡಿರಿ, ಇದು ಸಂಜು ಅವರು ಇನ್ನರ್ ವೇರ್ ತೊಗೊಂಡ್ರೆ ಹಂಗೆ ಅದನ್ನು ಅದೇ ಬಟ್ಟೆಯಲ್ಲಿ ಇಟ್ಟಿದ್ದೆ, ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ, ಇದು 3 ಸ್ಯಾರಿ ತೊಗೊಂಡಿರೋದು ಸಿಲ್ಕ್ ಸ್ಯಾರಿ. ಮೈಸೂರು ಸಿಲ್ಕ್ ಥರ ಇದೆ, ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ. ಇದ್ರೊಳಗೆ 3 ಕಲರ್ ತೊಗೊಂಡಿನಿ ನೋಡಿರಿ. ಇದು ಚಾಕ್ಲೇಟ್ ಕಲರ್ ಒಂದು, ಮತ್ತು ಬ್ಲೂ ಕಲರು ಮತ್ತು ಗ್ರೀನ್ ಕಲರ್ ಒಂದು ತೊಗೊಂಡಿನಿ. ನಮ್ಮ ಮಮ್ಮಿ ನೋಡಿರಿ ಬೇರೆ ಥರ ಕಾಟನ್ ಸ್ಯಾರಿ ವಿತ್ ಥರ ಸ್ವಲ್ಪ ಸ್ಮೂತಾಗಿ ಮೆತ್ತಗಿರೋ ತೊಗೊಂಬ ಅಂತ ಅಂದಿದ್ರೆ, ಬಟ್ ಆ ಥರ ಹುಡುಕ್ದೆ ನಂಗೆ ಸಿಗಲಿಲ್ಲ ನೋಡಿರಿ ಆ ಥರ ಬಟ್ಟೆಗಳು. ಹಾಗಾಗಿ ಇದೇ ನಮಗೆ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತೊಗೊಂಬಂದೆ. ಈ ಬಟ್ಟೆ ನೋಡಿರಿ, ಇದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಗೆ ತೊಗೊಂಡಿನಿ. ಯಾಕಂದ್ರೆ ಅವ್ರು ರೆಡಿಮೇಡ್ ಡ್ರೆಸ್ಗಳು ಹಾಕಂಗಿಲ್ಲ, ಹಾಗಾಗಿ ಸ್ಟಿಚ್ ಮಾಡ್ಕೊತಾರೆ. ಹಾಗಾಗಿ ಸ್ಟಿಚ್ ಮಾಡೋ ಮೆಟೀರಿಯಲ್ ಬಟ್ಟೆನ ಪೀಸ್ ಇರುತ್ತಲ್ವ ಅದನ್ನ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀವಿ. ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ ನೋಡಿರಿ ಆಯರೆ ಬಟ್ಟೆಗಳು. ಹಾಗಾಗಿ ನಾನು ತೊಗೊಂಡು ಬಂದೀನಿ ಅದೇ ಥರ. ಅವ್ರು ಹೆಂಗೆ ಹೇಳ್ಯಾರ ಹಾಗೆ ತೊಗೊಂಬಂದೀನಿ. ನಮ್ಮ ಮಮ್ಮಿ ಇದೇ ಥರ ತೊಗೊಂಬ ಅಂತಂದಿರು. ನನಗೂ ಅಷ್ಟು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ನಮ್ಮ ಮಮ್ಮಿಗೆ ಕೇಳಿ ಹೇಳಿ ತೊಗೊಂಡು ಬಂದೀನಿ. ಟೋಟಲ್ ನೋಡಿರಿ 5420 ರುಪೀಸಿನ ಫುಲ್ ಬಿಲ್ ಆಗೈತಿ. ಟೋಟಲ್ ಬಿಲ್ಲು ಒಂದು ದಿವಸಿಗೆ ಗ್ರೋಸರಿ ಬಿಲ್ ಬಂದು 5500 ಸಮಥಿಂಗ್ ಆಗ್ಯದ. ಇದೂ 5400 ಸಮಥಿಂಗು. ಟೋಟಲ್ ಒಂದು 11000 ಆಗೈತೆ ನೋಡಿರಿ ಬಿಲ್ಲ ಇವತ್ತಿಂದು. ಒಂದೇ ದಿನಕ್ಕೆ 11000 ಖರ್ಚು ಮಾಡಿಬಿಟ್ಟಿವಿ. ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ಶಾಪಿಂಗ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.